ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಗಾಂಧಿ ಜಯಂತಿಯ ಪ್ರಯುಕ್ತ ಗೌರಿಬಿದನೂರು ನಗರದ ಗಾಂಧಿ ವೃತ್ತದಿಂದ ವಿದುರಾಶ್ವತ್ವರೆಗೆ ಬೈಕ್ ರ್ಯಾಲಿ ಮುಖಾಂತರ ತೆರಳಿ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಕೊಟ್ಟ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮನ ತಿಳಿಸುವುದರ ಮೂಲಕ ಗಾಂಧಿ ಜಯಂತಿಯನ್ನು ಆಚರಿಸಿದರು. ಮಾಜಿ ಕೃಷಿ ಸಚಿವರಾದ ಎನ್.ಎಚ್. ಶಿವಶಂಕರ್ ರೆಡ್ಡಿ ಅವರು ಮಾತನಾಡಿ, ರಾಜಕೀಯ ವ್ಯಕ್ತಿಗಳು ಮಹಾತ್ಮ ಗಾಂಧಿಯವರ ತತ್ವಗಳನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಭ್ರಷ್ಟಾಚಾರ ತಡೆಯಲು ಸಾಧ್ಯ ಎಂದು ತಿಳಿಸಿದರು. ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಕೆಪಿಸಿಸಿ ಗಂಗಾಧರ್ ಅವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಭಾರ್ಗವ್ ರೆಡ್ಡಿ, ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು, ನಗರ ಸಭೆಯ ಸದಸ್ಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬೆಳಗಾಂ ಅಧಿವೇಶನದಲ್ಲಿ ಅವರು ಕಾರ್ಯ ಆರಂಭಿಸ್ತಾರೆ, ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಾರೆ. ಹಾಗಾಗಿ 100 ವರ್ಷಗಳು ತುಂಬಿದೆ. ಆ ನೆನಪಲ್ಲಿ ಇವತ್ತು ನಾವು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಗಾಂಧಿಯವರನ್ನು ನೆನೆಯುವಂಥ ಮತ್ತೆ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಸಮಾಜದ ಬದಲಾವಣೆಗೆ ಒಂದು ಆರೋಗ್ಯಕರವಾದಂಥ ಸಮಾಜವನ್ನು ಕಟ್ಟುವಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಇವತ್ತು ನಾಂದಿ ಹಾಡಿ ಮುಂದೆ ನಾವೆಲ್ಲ ಕೂಡ ಸಮಾಜಕ್ಕಾಗಿ ದುಡಿಯುವಂಥ ಪ್ರಯತ್ನವನ್ನು ಮಾಡೋಣ ಅಂಥೇಳಿ ಇವತ್ತು ಆ ಸ್ತೂಪದಲ್ಲಿ ನೀವು ಇರಬೇಕು ಅಥವಾ ಗಮನಿಸಿದ್ರೂ ಗೊತ್ತಿಲ್ಲ, ಸಪ್ತ ಸಾಮಾಜಿಕ ಪಾತಕಗಳು ಅಂತೇಳಿ ಗಾಂಧೀಜಿಯವರು ಹೇಳಿದಂಥ ಸಪ್ತ ಸೂತ್ರಗಳನ್ನು ಅಲ್ಲಿ ಬರೆಸಿದ್ದೀವಿ ನಾವು. ತತ್ವರಹಿತ ರಾಜಕೀಯ ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ರಾಜಕೀಯ ಮಾಡಿದ್ರು ನೀತಿ ತತ್ವ ಇರಬೇಕು. ಆ ತತ್ವ ಇಲ್ಲದೆ ರಾಜಕೀಯ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ಆದರೆ ಇವತ್ತೇನು ನಡೀತಾ ಇದೆ ಸಮಾಜದಲ್ಲಿ, ರಾಜಕಾರಣದಲ್ಲಿ ನೀತಿ ಅನೀತಿಯಾಗಿದೆ. ತತ್ವಗಳು ಇಲ್ಲದೆ ಇರ್ತಕ್ಕಂಥ, ಅವಕಾಶಗಳಿಗೋಸ್ಕರ ರಾಜಕಾರಣ ಮಾಡ್ತಕ್ಕಂಥ, ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡ್ತಕ್ಕಂಥ, ತಾವೇ ಹೆಚ್ಚು ಸಂಪಾದನೆ ಮಾಡಿ ಆಸ್ತಿ ಮಾಡಬೇಕು ಅಂತಕ್ಕಂಥ ಪ್ರವೃತ್ತಿ ಇವತ್ತು ರಾಜಕಾರಣಿಗಳಲ್ಲಿ, ಜನಪ್ರತಿನಿಧಿಗಳಲ್ಲಿ ಮನೆ ಮಾಡಿದೆ. ಇವತ್ತು TV ಮಾಧ್ಯಮದಲ್ಲಿ ನೋಡಿದ್ರೆ ಯಾರು ಭ್ರಷ್ಟರು, ಯಾರು ಕಳ್ಳರು, ಯಾರು ಒಳ್ಳೆಯವರು ನಿಮಗೆ ಹೇಳೋಕ್ಕೆ ಆಗೋದಿಲ್ಲ. ಎಲ್ಲ ಪಾರ್ಟಿಗಳಲ್ಲಿ ಕೂಡ ಇವತ್ತು ನೈತಿಕತೆ ಅಧಃಪತನಕ್ಕೆ ಹೋಗಿದೆ. ಇವಾಗ ಜನಪ್ರತಿನಿಧಿಗಳು ಹೆಂಗಾಗ್ಬಿಟ್ಟಿದೆ ಅಂದರೆ MLAಗಳಿಗೆ MP ಗಳಿಗೆ
ಅಥವಾ ಮುನ್ಸಿಪಲ್ ಸದಸ್ಯರಿಗೆ ಸೈಕಲ್ ಇರೋನು ಮೋಟರ್ ಸೈಕಲ್ ತಗೋಬೇಕು, ಮೋಟರ್ ಸೈಕಲ್ ಇರೋನು ಕಾರ್ ತಗೋಬೇಕು. MLA ಒಂದು ಮನೆ ಇದ್ರೆ 10 ಮನೆ ಮಾಡಬೇಕು, 5 ಎಕರೆ ಜಮೀನು ಇದ್ರೆ 500 ಎಕರೆ ಮಾಡಬೇಕು. ಇದು ಇವತ್ತು ಜನರಲ್ಲಿ ಬಂದಿರ್ತಕ್ಕಂಥ ದುರ್ದಶೆ, ಸ್ವಾರ್ಥತೆ ತುಂಬಿದೆ. ಎಲ್ಲರೂ ಆಸ್ತಿ ಮಾಡೋದಕ್ಕೆ, ಐಶ್ವರ್ಯವನ್ನ ಗಳಿಸ್ಲಿಕ್ಕೆ ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ. ಅದಕ್ಕೆ ಗಾಂಧೀಜಿಯವರು ಹೇಳಿದ್ರು, ತತ್ವರಹಿತ ರಾಜಕೀಯಕ್ಕೆ ಅರ್ಥ ಇಲ್ಲ. ರಾಜಕೀಯ ಮಾಡಿದ್ರೆ ನೀತಿವಂತರಾಗಿ ತತ್ವಗಳನ್ನು ಆಧರಿಸಿ ರಾಜಕಾರಣ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಮತ್ತೆ ದುಡಿಮೆ ಇಲ್ಲದ ಸಂಪತ್ತು, ದುಡಿದೇನೆ ಸಂಪತ್ತು ಬೇಕು ಅನ್ನೋದು, ಕಷ್ಟಪಡ್ದೇನೆ ಸಾಹುಕಾರರಾಗಬೇಕು. ಸಾಧ್ಯನಾ? ಇಲ್ಲ ಕಂಡವರೊಡನೆ ಹೊಡೆದು ಬೇಗ ಶ್ರೀಮಂತರಾಗಬೇಕು. ಇವತ್ತು ಅದೇ ನಡೀತಾ ಇರೋದು ರಾಜಕಾರಣದಲ್ಲಿ, ಸಮಾಜದಲ್ಲಿ. ಯಾವನ ಸಂಪಾದಿಸಿದಾನೆ ಅವನ ತಲೆ ಮೇಲೆ ಹೊಡೆದು ನಾವು ಸಂಪಾದಿಸ್ಕೋಬೇಕು. ಸೆಕೆಂಡ್ ಇಯರ್ ಸುರಿಸ್ತೇನೆ ನಾವು ಶ್ರೀಮಂತರಾಗಬೇಕು. ಇದು ಶೋಭೆ ತರೋದಿಲ್ಲ ಅಂತೇಳಿ ಗಾಂಧೀಜಿಯವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇವತ್ತು ನೀತಿಹೀನ ವಾಣಿಜ್ಯ ಅಂತಾರೆ. ಅಂದ್ರೆ ನೀತಿ ಇಲ್ಲದೆ ವ್ಯಾಪಾರ ಮಾಡೋದು. ಅಂದ್ರೆ ಈಗ ಯಾವನ ಬಂದ ಗಿರಾಕಿ ಅಂದ್ರೆ 10 ರೂಪಾಯಿ ಸೊತ್ತು 20 ರೂಪಾಯಿ ಮಾರ್ಬಿಡೋದು. 10 ರೂಪಾಯಿ ಲಾಭ ಬಂತು ಅಂತ. ಅಥವಾ ಇನ್ನೂ ಯಾರೋ ಅಮಾಯಕ ಇದ್ರೆ ಅದು 2ರಷ್ಟು ಅವನಿಗೆ ಹಾಕೋದು. ಪಾಪ ಏನ್ ಗೊತ್ತಾಗುತ್ತೆ? ಈ ನೀತಿ ರಹಿತ ವಾಣಿಜ್ಯ ಕೂಡ ಇವತ್ತು ಅದೊಂದು ಅಪರಾಧ ಅಂತಾರೆ. ಶೀಲವಿಲ್ಲದ ಶಿಕ್ಷಣ, ಅಂದ್ರೆ ಶಿಕ್ಷಣದಲ್ಲಿ ನೈತಿಕತೆ ಇರಬೇಕು, ಮೌಲ್ಯಗಳಿರ್ಬೇಕು. ಅದೇ ನಿಜವಾದಂಥ ಶಿಕ್ಷಣ. ಹಣ ಮಾಡೋದಕ್ಕೆ, ಯಾವುದು ಜಾಬ್ ಸಿಗುತ್ತೆ ಅಂತೇಳಿ ಹೇಳೋದಕ್ಕೆ ಶಿಕ್ಷಣ ಆಗಬಾರ್ದು. ಸಾಮಾಜಿಕ ಚಿಂತನೆ, ಸಮಾಜದಲ್ಲಿ ಒಳ್ಳೆಯದನ್ನ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೊಳ್ತಕ್ಕಂಥ ಶಿಕ್ಷಣ ಪಡಿಬೇಕು. ಶಿಕ್ಷಣ ಕೇವಲ ನನ್ನ ಮಗ MBBS ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅಂತ ಆಸೆ ಇರಬೇಕಿಲ್ಲ ಅಂತಲ್ಲ. ಆದರೆ ಸಮಾಜದ ಬಗ್ಗೆ, ನೈತಿಕತೆ ಬಗ್ಗೆ, ಮೌಲ್ಯಗಳನ್ನು ಮೈಗೂಡಿಸ್ಕೊಳ್ತಕ್ಕಂಥ ಶಿಕ್ಷಣವನ್ನು ನಾವು ಕೊಡಬೇಕು. ಆತ್ಮಸಾಕ್ಷಿ ರಹಿತ ಭೋಗ ಅಂತಾರೆ. ಅಂದ್ರೆ ಆತ್ಮಸಾಕ್ಷಿಯನ್ನ ನಾವು ಸಾಯಿಸ್ಕೊಂಡೆ ತಾನೇ ಸಂಪಾದನೆ ಮಾಡಬೇಕು ಅನ್ನೋದು. ಅದನ್ನ ಅಂತ ಸಂಪಾದನೆಗೆ ಅರ್ಥಹೀನ ಅಂತ ಹೇಳ್ತಾರೆ. ಮಾನವತಾ ಶೂನ್ಯ ವಿಜ್ಞಾನ, ಯಾವುದೇ ವಿಜ್ಞಾನ ಇವತ್ತು ದೇಶದ ಪ್ರಗತಿಗೆ ಪೂರಕವಾಗುತ್ತೆ. ಆದರೆ ಆ ವಿಜ್ಞಾನ ಮಾನವೀಯತೆ ಮೌಲ್ಯಗಳಿಗೆ ಪೂರಕವಾಗಿರಬೇಕು. ಅದೇ ನಿಜವಾದಂಥ ವಿಜ್ಞಾನ ಅಂತೇಳಿ ಹೇಳ್ತಾರೆ. ತ್ಯಾಗವಿಲ್ಲದೆ ಪೂಜೆ, ಅಂದ್ರೆ ಸುಮ್ಮನೆ ಊಟಾಟಿಕೆ ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ತ್ಯಾಗನೂ ಇರಬೇಕು. ನಮ್ಮದು ಸ್ವಲ್ಪ ಹೋದ್ರೆ ಸಮಾಜಕ್ಕೂ ಒಳ್ಳೆಯದು ಆಗಬೇಕು ಅಂತಕ್ಕಂಥ ಒಂದು ತ್ಯಾಗ ಇರಬೇಕು. ಇವತ್ತು ನಮಗೆ ಎಷ್ಟು ಜನಕ್ಕೆ ತ್ಯಾಗ ಇದೆ, ಆ ತ್ಯಾಗ ಮನೋಭಾವನೆ ಇದೆ. ಏನೇ ಬಂದ್ರು ನನಗೆ ಬಂದ್ಬಿಡ್ಲಿ ಸಾಕು ಅಂತೀವಿ. ಈಗ ಯಾರಾದ್ರೂ ಊಟಕ್ಕೆ ಎಲೆಗೆ ಬಡಿಸಿದ್ರೆ ಉಪ್ಪು ಎಲ್ಲ ಹಾಕ್ತಾರೆ, ಪಲ್ಯ ಎಲ್ಲ ನನಗೆ ಬೇಕು, ಪಲ್ಯನೂ ನನಗೆ ಬೇಕು, ಉಪ್ಪು ನನಗೆ ಬೇಕು, ಎಲೆನೂ ಬೇಕಾದ್ರೆ ತಿಂದಾಕ್ಬಿಡ್ತೀವಿ. ಅಷ್ಟು ಸ್ವಾರ್ಥಪರರಾಗ್ಬಿಟ್ಟಿದ್ದೀವಿ ನಾವು. ಹೇಗೆ ಸಮಾಜ ಕಟ್ಟೋದು? ಹೇಗೆ ಸಮಾಜಕ್ಕೆ ಎಲ್ರಿಗೂ ದೀನ ದಲಿತರು, ಬಡವರು, ಅಲ್ಪಸಂಖ್ಯಾತರು, ಅಹಿಂದ ವರ್ಗದವರು, ಹಿಂದುಳಿದವರು, ಎಷ್ಟು ಜಾತಿ ಜನರು, ಎಷ್ಟು ತರಹ ಜನರು, ಬಡವರು, ಮಧ್ಯಮ ವರ್ಗದವರು ಜೀವನ ನಡೆಸ್ತಾ ಇದ್ದಾರೆ. ಎಲ್ಲರ ಸುಭಿಕ್ಷವನ್ನ, ಎಲ್ಲರ ಕ್ಷೇಮವನ್ನ ಆಲೋಚನೆ ಮಾಡ್ತಕ್ಕಂಥ ಆಡಳಿತವನ್ನ ನಾವು ನಡೆಸಬೇಕು. ಎಲ್ಲರ ಒಂದು ಅವರ ಬೆಳವಣಿಗೆಗೆ ನಾವು ಪೂರಕವಾಗಿ ರಾಜಕಾರಣ ಮಾಡಬೇಕು.
ಕೆಲಸ ಮಾಡಬೇಕು, ಸ್ವಾರ್ಥಕ್ಕಲ್ಲ ಅಂತಕ್ಕಂಥದ್ದನ್ನು ಬಹುಶಃ ನಾವೆಲ್ಲ ಕೂಡ ಇವತ್ತು ಗಾಂಧೀಜಿಯವರ ಬದುಕು, ಅವರ ದಾರಿಯಲ್ಲಿ ನಡೀತಕ್ಕಂಥ ಸಂಕಲ್ಪವನ್ನು ನಾವು ಮಾಡ್ಕೋಬೇಕು. ನನಗೆ ಭಾಳ ಸಲ MLA ಅವರು 25 ವರ್ಷ MLA ಆಗಿದ್ದಾರೆ. ಎಲೆಕ್ಷನಲ್ಲಿ ದುಡ್ಡು ಕೊಡೋಕ್ಕಾಗಲಿಲ್ವ 2,2 ಸಾವಿರ ಅಂತ, ಎಲ್ಲೋ ಬಚ್ಚಿಟ್ಟಿದ್ದಾರೆ, ಎಲ್ಲ ಫಾರಿನಲ್ಲಿ ಬಚ್ಚಿಟ್ಟಿದ್ದಾರೆ ಅಂತೆಲ್ಲ ನಮ್ಮವರೇ ಗಿರಾಕಿಗಳ ಅಪಪ್ರಚಾರ ಮಾಡಿದ್ರು. ನಾನು ಈಗೇನು ಓದಿದೆ, ಈಗ ಸ್ವಲ್ಪ ಹತ್ತಿರವಾಗಿ, ಪೂರ್ತಿ ನಾನೇನು ಸತ್ಯಹರಿಶ್ಚಂದ್ರ ಅಂತ ಹೇಳೋದಿಲ್ಲ, ಸ್ವಲ್ಪ ಹತ್ತಿರವಾಗಿ ನಾನು ಓದಿರ್ತಕ್ಕಂಥ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಡಾಕ್ಟರ್ H. ನರಸಿಂಹಯ್ಯನವರ ಆದರ್ಶವನ್ನು ಮೈಗೂಡಿಸ್ಕೊಂಡು ನಾನು ನ್ಯಾಷನಲ್ ಕಾಲೇಜಲ್ಲಿ ಓದ್ದವನು, ನ್ಯಾಷನಲ್ ಹೈಸ್ಕೂಲಲ್ಲಿ ಓದ್ದವನು. ನಾನು ಸ್ವಲ್ಪ ಮಟ್ಟಿಗೆ ನೀತಿ, ನಿಯತ್ತು ಮತ್ತು ಮೌಲ್ಯಗಳನ್ನು ಮೈಗೂಡಿಸ್ಕೊಂಡು ನಾನು ಬೆಳೆದಿದ್ದೀನಿ. ನನ್ನನ್ನು ಬೆಳೆಸಿದ್ದೀರಿ ನೀವು ಪಾಪ. 25 ವರ್ಷ ತಿರುಗಿಲ್ಲದೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ನಾನು 50 ವರ್ಷಕ್ಕೆ ಹಾಕುವಷ್ಟು ಅಭಿವೃದ್ಧಿ ಕೆಲಸಗಳನ್ನು ಈ ತಾಲೂಕಲ್ಲಿ ಮಾಡಿದ್ದೀನಿ. ರಸ್ತೆಗಳಿರ್ಬೋದು, ಶಾಲೆಗಳಿರ್ಬೋದು, ಕಚೇರಿಗಳಿರ್ಬೋದು, ರಿಂಗ್ ರಸ್ತೆಗಳಿರ್ಬೋದು, ಬಡವರಿಗೆ ಮನೆಗಳಿರ್ಬೋದು, ಸೂರುಗಳಿರ್ಬೋದು, ಹಳ್ಳಿ ಹಳ್ಳಿಗೆ ರಸ್ತೆಗಳಿರ್ಬೋದು, ಇವತ್ತು ಅಷ್ಟು ನಾನು ಮಾಡಿ ನಿಮ್ಮ ಸಹಕಾರದ ಸಾಕ್ಷಿ ಗುಡ್ಡೆಗಳು ಅಂತ ಹೇಳಿದ್ದಾರೆ ನಮ್ಮ ಯಾರೋ ನಮ್ಮ DK ಶಿವಕುಮಾರ್. ನಾವು ಏನಾದರೂ ಮಾಡಿದರೆ ಸಾಕ್ಷಿ ಗುಡ್ಡೆಗಳು ಬಿಟ್ಟೋಗ್ಬೇಕು ಅಂತ. ನಾನು ಅಷ್ಟು ಸಾಕ್ಷಿ ಗುಡ್ಡೆಗಳು ಕಾಣ್ತಾ ಇದ್ದಾವೆ, ಅಷ್ಟು ಬಿಟ್ಟೋಗಿದೆ. ಬರೀ ಭಾಷಣ ಮಾಡೋದು, ಬರೀ ಮೆಚ್ಚುಗೆ ಮಾಡ್ಕೊಳ್ಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಸ್ಕೊಳ್ಳೋದು ಬೆಳವಣಿಗೆ ಅಲ್ಲ. ಅದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾರೋ ಒಂದಷ್ಟು ಜನನ ಪುಂಡ್ರನ್ನ ಹಿಂದೆ ಇಟ್ಕೊಂಡು ಜೈಕಾರಗಳು ಹಾಕ್ಸ್ಕೊಂಡು ಬೆಳವಣಿಗೆ ಅಲ್ಲ. ಆತ್ಮಪೂರ್ವಕವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು, ಜನರ ಋಣವನ್ನು ವಾಪಸ್ ಕೊಡಬೇಕು ಅಂತ ರಾಜಕಾರಣವನ್ನು ಮಾಡಿದಾಗ ಮಾತ್ರ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಇವತ್ತು ನೀತಿ ಅನೀತಿಗೆ ಇವತ್ತು ಎಲ್ಲೋ ಒಂದು ಕಡೆ ಅಂತರ ಕಡಿಮೆ ಆಗಿಬಿಟ್ಟಿದೆ. ನೀತಿ ಅನೀತಿ ಆಗ್ತಾ ಇದೆ, ಅನೀತಿ ನೀತಿ ಆಗ್ತಾ ಇದೆ. ಹಾಗಾಗಿ ಭಾಳ ಎಚ್ಚರಿಕೆಯಿಂದ ನಾವೆಲ್ಲ ಕೂಡ ದೇಶವನ್ನು ಕಟ್ಟುವಂಥ, ಸಮಾಜವನ್ನು ಉಳಿಸ್ತಕ್ಕಂಥ ರಾಜಕಾರಣ ನಾವು ಮಾಡಬೇಕು. ನಾನು ಹೇಳೋದಿಷ್ಟೇ, ನಮ್ಮ ಫಾಲೋಯರ್ಸ್ಗೆಲ್ಲ ಹೇಳೋದಿಷ್ಟೇ, ನೀತಿ ಇಟ್ಕೊಳ್ಳಿ, ಕಂಡೋರೊಡವೆ ಕೈ ಹಾಕಬೇಡಿ. ಇವತ್ತೆಲ್ಲ ಭಗವಂತ ನಮ್ಮ ಕಷ್ಟಕ್ಕೆ ದಾರಿ ತೋರಿಸ್ತಾನೆ. ಮಾಡಬಾರ್ದೆಲ್ಲ ಮಾಡಿ ಅಸಹ್ಯ ಆಗುವಂಥ ರೀತಿಯಲ್ಲಿ ನಾವು ಯಾರು ರಾಜಕಾರಣ ಮಾಡಬಾರ್ದು. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು, ಅಥವಾ ಜಿಲ್ಲಾ ಪಂಚಾಯತಿ ಅಥವಾ ಪುರಸಭೆ ಯಾರೇ ಆಗಲಿ, ನಾನು ಎಷ್ಟೇ ಕಷ್ಟ ಆದರೂ ಮೌಲ್ಯಗಳನ್ನು ಉಳಿಸ್ಕೊಂಡೇ ರಾಜಕಾರಣ ಮಾಡ್ತೀನಿ. ಮೌಲ್ಯಗಳಿಗೆ ಯಾವತ್ತೂ ಕೂಡ ಬೆಲೆ ಇದೆ, ಸತ್ಯಕ್ಕೆ ಯಾವತ್ತೂ ಬೆಲೆ ಇದೆ. ಸತ್ಯವೇ ಜಯಗಳಿಸೋದು, ಯಾವತ್ತೂ ಕೂಡ ಸತ್ಯಮೇವ ಜಯತೆ. ಕಷ್ಟ ಆಗ್ಬೋದು, ಕಷ್ಟವನ್ನು ಸಹಿಸ್ಕೋಬೇಕು. ತಾತ್ಕಾಲಿಕ. ಯಾವತ್ತು ಮನುಷ್ಯನ ಲಕ್ಷಣಗಳನ್ನು, ಮನುಷ್ಯನ ಮಾನವೀಯತೆ ಸಿದ್ಧಾಂತವನ್ನು ನಾವು ಯಾವತ್ತೂ ಮರಿಬಾರ್ದು. ಆಮೇಲೆ ಕೆಲವರೆಲ್ಲ ಗಿರಾಕಿಗಳು ಬಿಸಿಲು ಆ ಕಡೆ ಇದ್ದರೆ ಆ ಕಡೆಗೆ ಕೊಡೆ ಹಿಡಿತಾರೆ. ನಮ್ಮಲ್ಲಿರೋರು ಅಷ್ಟೇ, ಕೆಲವರು ಬಿಸಿಲು ಬಂದ್ರೆ ಆಯ್ತು, ಸ್ವಲ್ಪ ಬಿಸಿಲಲ್ಲಿ ಒಣಗೋಣ, ಅಥವಾ ಒಂದು ದಿವಸ ಊಟ ಇಲ್ದಿದ್ರೆ ಉಪವಾಸ ಇರೋಣ. ಆದರೆ ನಮ್ಮ ನೈತಿಕತೆಗೆ ಯಾವತ್ತೂ ಕೂಡ ಭಂಗ ಬರುತ್ತೆಯಲ್ಲಿ ನಾವು ಯಾವತ್ತೂ ಕೂಡ ಯೋಚನೆ ಮಾಡಬಾರ್ದು. ನಾನು ಅದನ್ನೇ ಮಾಡ್ಕೊಂಡ್ಬಂದಿದ್ದೀನಿ, ಅದನ್ನೇ ಮುಂದುವರಿಸ್ತೀನಿ. ಆ ನೈತಿಕತೆ ನೆಲೆ ಮೇಲೆ ಮತ್ತೆ ಕಾಂಗ್ರೆಸ್ಸನ್ನು ಗೌರಿಬಿದನೂರು ತಾಲೂಕಲ್ಲಿ ಕಟ್ತೇನೆ.